ನೀವು ಜಲ್ದಿ ಟಕಳೆ ಆಗ್ಬಾರ್ದು ಅಂತಂದ್ರೆ ಈ ಮಿಸ್ಟೇಕ್ಸ್ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಈ 5 ಮಿಸ್ಟೇಕ್ಸ್ ಇವತ್ತ ಸ್ಟಾಪ್ ಮಾಡ್ರಿ. ಫಸ್ಟ್, ಹಾಟ್ ವಾಟರ್, ಬಿಸಿ ನೀರ್ಲಿ ಹೇರ್ ವಾಶ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಿಸಿ ನೀರ್ಲಿ ಹೇರ್ ವಾಶ್ ಮಾಡ್ಕೊಂಡ್ರೆ ನಿಮ್ ಸ್ಕ್ಯಾಲ್ಪ್ ಆಮೇಲೆ ನಿಮ್ ಹೇರ್ ಸ್ಟ್ಯಾಂಡ್ಸ್ ಎಲ್ಲ ವೀಕ್ ಆಗ್ತಾವು. ಡೈಲಿ ಶಾಂಪೂ ಮಾಡ್ಕೊಳಕ್ ಹೋಗ್ಬಾರ್ದು. ವಾರದಾಗ 2 ಇಲ್ಲ 3 ಸಲ ಅಷ್ಟೇ ಶಾಂಪೂ ಮಾಡ್ರಿ. ಅದಕ್ಕಿಂತ ಜಾಸ್ತಿ ಹೇರ್ ವಾಶ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಡೈರೆಕ್ಟ್ ಶಾಂಪೂ ಮಾಡಕ್ಕೆ ಹೋಗ್ಬೇಡ್ರಿ. ಶಾಂಪೂ ಮಾಡೋಕ್ಕಿಂತ ಮುಂಚೆ ಅರ್ಧ ತಾಸಾದರೂ ಕೋಕೋನಟ್ ಆಯಿಲ್ ಇಲ್ಲ ಯಾವುದಾದ್ರೂ ಹೇರ್ ಆಯಿಲ್ ಮಸಾಜ್ ಮಾಡ್ಕೊರಿ. ಅವಾಗ ನಿಮ್ಮ ಹೇರ್ಸ್ ಸಾಫ್ಟ್ ಮತ್ತು ಸಿಲ್ಕಿ ಇರ್ತಾವೆ. ಆಮೇಲೆ ಟವಲ್ ಡ್ರೈ ಮಾಡ್ಬೇಕಾದ್ರೆ ಟವಲ್ ಫುಲ್ ರಫ್ ಆಗಿ ತಿಕ್ತಿರ್ತಾರೆ. ನೀವು ಹೇರ್ ವಾಶ್ ಮಾಡಿದಾಗ ನಿಮ್ಮ ಹೇರ್ ಫಾಲಿಕಲ್ಸ್ ಭಾಳ ವೀಕ್ ಆಗಿರ್ತಾವೆ. ಅವಾಗ ನಿಮ್ಗೆ ಹೇರ್ ಬ್ರೇಕೇಜ್ ಆಮೇಲೆ ಹೇರ್ ಫಾಲ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಆಮೇಲೆ ಹೇರ್ ವ್ಯಾಕ್ಸ್, ಹೇರ್ ಸ್ಪ್ರೇ ಯೂಸ್ ಮಾಡಬೇಕಾದ್ರೆ ಸ್ಕಾಲ್ಪಿಗೆ ಅದು ಟಚ್ ಆಗಬಾರ್ದು, ಅದಕ್ಕೆ ಮೇಲೆ ಇರಬೇಕು. ಹೇರ್ ಲೆಂತಿಗೆ ಹಚ್ಕೋರಿ, ಆದ್ರೆ ಸ್ಕಾಲ್ಪ್ ಮಟ್ಟ ಹೋಗಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ. ಸ್ಕಾಲ್ಪ್ ಮಟ್ಟ ಹೋಯ್ತು ಅಂದ್ರೆ ನಿಮ್ಗೆ ಡ್ಯಾಂಡ್ರಫ್ ಆಗ್ತೈತಿ. ಡ್ಯಾಂಡ್ರಫ್ ಇಂದ ಹೇರ್ ಫಾಲ್ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಕೆಮಿಕಲ್ಸ್ ಇರ್ತೈತಿಲ್ಲ, ಅದರಿಂದ ನಿಮ್ಗೆ ಹೇರ್ ಫಾಲ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಎವ್ರಿ ಟೈಮ್ ಹೇರ್ ವಾಶ್ ಮಾಡ್ಕೊಂಡಾಗ ಬ್ಲೋ ಡ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಕೋಲ್ಡ್ ಸೆಟ್ಟಿಂಗ್ ಇರ್ತೈತಿಲ್ಲ, ಕೋಲ್ಡ್ ಸೆಟ್ಟಿಂಗ್ ಇಡ್ರಿ. ಯಾವಾಗಾರ ಏನಾದ್ರು ಇಂಪಾರ್ಟೆಂಟ್ ಇವೆಂಟ್ಸ್ ಏನಾದರೂ ಇದ್ದಾಗ ಹೇರ್ ಸೆಟ್ ಮಾಡ್ಕೊತಿರ್ತಿರಲ್ಲ, ಅವಾಗಷ್ಟೇ ಹೀಟ್ ಸೆಟ್ಟಿಂಗ್ ಯೂಸ್ ಮಾಡ್ಕೊಂಡು ಬ್ಲೋ ಡ್ರೈ ಮಾಡ್ಕೊರಿ.